ಮಕರ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ಮೌನವಾದ ಕ್ಷಣದಲ್ಲಿ ಯಾರಿಗೂ ಹೇಳಲಾಗದ ಒಂದು ಭಾರವನ್ನು ಹೊತ್ತುಕೊಂಡು ನೀವು ನಿಂತಿರುವಾಗ ವಿಧಿಯೇ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದೆ. ಇದು ನೀವು ಹುಡುಕಿಕೊಂಡು ಬಂದ ಮಾತುಗಳಲ್ಲ, ಇದು ನಿಮ್ಮನ್ನು ಹುಡುಕಿ ಬಂದ ಸಂದೇಶ. ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಅವಧಿ ಸಾಮಾನ್ಯ ಕಾಲವಲ್ಲ, ಇದು ದಿನಗಳ ಸರಣಿಯಲ್ಲ, ಇದು ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ತೆರೆಯುವ ಮಧ್ಯಂತರ. ನೀವು ಈ ಮಾತುಗಳನ್ನು ಕೇಳುವಾಗ ಮನಸ್ಸು ಒಮ್ಮೆ ನಿಶ್ಚಲವಾಗಿ ನಿಂತಂತೆ, ಹೃದಯದಲ್ಲಿ ಏನೋ ಕರಗಿದಂತೆ ಅನಿಸಿದರೆ ಅದೇ ಸಾಕ್ಷಿ, ವಿಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಈ ಧ್ವನಿಯನ್ನು ಅರ್ಧದಲ್ಲೇ ಬಿಡಬೇಡಿ, ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು. ಮಕರ ರಾಶಿಯವರೇ, ನೀವು ಸದಾ ಹೊಣೆಗಾರಿಕೆಯ ಭಾರ ಹೊತ್ತುಕೊಂಡವರು. ನಿಮ್ಮ ಮೇಲೆ ನಿಮ್ಮ ಕುಟುಂಬದ, ನಿಮ್ಮ ಕೆಲಸದ, ನಿಮ್ಮ ಸಮಾಜದ ನಿರೀಕ್ಷೆಗಳು ಅಂಟಿಕೊಂಡಿವೆ. ನೀವು ನಿಮ್ಮ ನೋವನ್ನು ಬದಿಗೆ ಸರಿಸಿ ನಿಮ್ಮ ಕರ್ತವ್ಯವನ್ನು ಮುಂದಿಟ್ಟವರು. ನೀವು ದುಡಿದು ಕಟ್ಟಿದ ಪ್ರತಿಯೊಂದು ಹೆಜ್ಜೆಯೂ ಶ್ರಮದಿಂದ ಕೂಡಿದೆ. ಆದರೆ ಕಳೆದ ಕೆಲವು ಕಾಲದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಕಾಣಿಸದಂತೆ ಅನಿಸಿತು. ನೀವು ಮಾಡಿದ ತ್ಯಾಗಗಳನ್ನು ಯಾರೂ ಗಮನಿಸದಂತೆ ಭಾಸವಾಯಿತು. ನೀವು ನಂಬಿದ್ದ ವ್ಯವಸ್ಥೆಗಳೇ ನಿಮ್ಮನ್ನು ನಿಧಾನವಾಗಿ ದಣಿಗೊಳಿಸಿದವು. ಮನಸ್ಸಿನೊಳಗೆ ಒಂದು ಪ್ರಶ್ನೆ ಹಲವಾರು ಬಾರಿ ಮೂಡಿತು: ಇಷ್ಟು ಮಾಡಿದರೂ ಯಾಕೆ ನನಗೆ ಶಾಂತಿ ಸಿಗುತ್ತಿಲ್ಲ ಎಂದು. ನೀವು ಹೊರಗೆ ದೃಢವಾಗಿ ನಿಂತಿದ್ದರೂ ಒಳಗೊಳಗೆ ಒಂದು ದಣಿವು, ಒಂದು ಮೌನ ಬೇಸರ ನೆಲೆಸಿತ್ತು. ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ. ಈ ಮಾತುಗಳು ಯಾದೃಚ್ಛಿಕವಲ್ಲ. ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಗಂಭೀರ ಕಾಲ. ವರ್ಷದ ಮೊದಲ ದಿನಗಳಲ್ಲಿ ಹಳೆಯ ಕರ್ಮಗಳ ಲೆಕ್ಕಗಳು ಮೇಲಕ್ಕೆ ಬರುತ್ತವೆ. ಸಂಕಷ್ಟಿ ಚತುರ್ಥಿಯ ದಿನ, ಜನವರಿ 6, 2026, ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಆದರೆ ಮೌನ ಬದಲಾವಣೆ ಆರಂಭವಾಗುತ್ತದೆ. ಇದು ಹೊರಗೆ ದೊಡ್ಡ ಸದ್ದು ಮಾಡುವ ತಿರುವಲ್ಲ, ಇದು ನಿಮ್ಮೊಳಗಿನ ದೃಷ್ಟಿಕೋನವನ್ನು ನಿಧಾನವಾಗಿ ಬದಲಾಯಿಸುವ ಪ್ರಕ್ರಿಯೆ. ನೀವು ಎಲ್ಲವನ್ನೂ ನಿಮ್ಮ ಹೊಣೆ ಎಂದು ಹೊತ್ತುಕೊಳ್ಳಬೇಕೆಂಬ ಭಾವನೆ ನಿಧಾನವಾಗಿ ಕರಗಲು ಆರಂಭವಾಗುತ್ತದೆ. ನಿಮ್ಮ ಮನಸ್ಸು ಮೊದಲ ಬಾರಿ ಸ್ವಲ್ಪ ಹಗುರವಾಗಲು ಪ್ರಯತ್ನಿಸುತ್ತದೆ. ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ಕಾಲ. ನಿಮ್ಮ ದಾರಿಯಲ್ಲಿ ನಿಮಗೆ ಕಾಣದಂತೆ ಅಡ್ಡಿಯಾಗಿದ್ದ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತವೆ. ಈ ಅವಧಿ ಕರ್ಮ ಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ. ಶಿವತತ್ವ ಈ ಸಮಯದಲ್ಲಿ ಅತ್ಯಂತ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿವನು ನಿಮ್ಮ ಜೀವನದಲ್ಲಿ ಗದ್ದಲ ಮಾಡುವುದಿಲ್ಲ. ಅವನು ಶಬ್ದವಿಲ್ಲದೆ ಆದರೆ ಗಟ್ಟಿಯಾಗಿ ನಿಮ್ಮ ಭಾರವನ್ನು ತೆಗೆದುಹಾಕುತ್ತಾನೆ. ನೀವು ಹಿಂದೆ ಅನುಭವಿಸಿದ ವಿಳಂಬಗಳು, ಕೆಲಸದಲ್ಲಿ ಬಂದ ಅಡ್ಡಿಗಳು, ಗೌರವಕ್ಕೆ ಬಂದ ಪರೀಕ್ಷೆಗಳು ಶನಿಯ ಪಾಠಗಳಾಗಿದ್ದವು. ಶನಿ ಎಂದರೆ ಶಿಕ್ಷೆ ಅಲ್ಲ, ನ್ಯಾಯ. ನಿಮ್ಮ ಸಹನೆಯನ್ನು ಗಟ್ಟಿಮಾಡಲು, ನಿಮ್ಮ ಶ್ರಮದ ಮೌಲ್ಯವನ್ನು ನಿಮಗೇ ಅರಿಯಲು, ನಿಮ್ಮ ಆತ್ಮಬಲವನ್ನು ಅಚಲಗೊಳಿಸಲು ಈ ಪಾಠಗಳು ಅಗತ್ಯವಿತ್ತು. ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸಮತೋಲನ ತರುತ್ತದೆ. ಗುರು ಎಂದರೆ ದಾರಿ ತೋರಿಸುವ ಜ್ಞಾನ. ಜನವರಿ 6 ನಂತರ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮ ಮೇಲೆ ನಂಬಿಕೆ ಇಡುವಂತೆ ಕಾಣಿಸಬಹುದು. ಒಂದು ಮಾತು, ಒಂದು ಅವಕಾಶ, ಒಂದು ಹೊಣೆಗಾರಿಕೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ನೀವು ಹಿಂದೆ ಗೊಂದಲದಿಂದ ಮುಂದೂಡಿದ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರಲು ಆರಂಭವಾಗುತ್ತದೆ. ಇದು ಯಾದೃಚ್ಛಿಕವಲ್ಲ, ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ. ಫೆಬ್ರವರಿ ಸಮೀಪಿಸುತ್ತಂತೆ ಈ ಸ್ಪಷ್ಟತೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮೊಳಗಿನ ಗುಪ್ತ ಭಯಗಳನ್ನು ಮೇಲಕ್ಕೆ ತರುತ್ತವೆ. ನೀವು ಎಲ್ಲವನ್ನೂ ಕಳೆದುಕೊಳ್ಳುವ ಭಯ, ನೀವು ಕಟ್ಟಿದ ಎಲ್ಲವೂ ಒಮ್ಮೆಲೆ ಕುಸಿಯಬಹುದೆಂಬ ಆತಂಕ, ನಿಮ್ಮ ಮೇಲೆ ಯಾರೂ ನಿಲ್ಲದಿರಬಹುದೆಂಬ ಒಂಟಿತನದ ಭಾವನೆ ಎಲ್ಲವೂ ಎದುರಿಗೆ ಬರುತ್ತವೆ. ಇದು ಸುಲಭವಲ್ಲ, ಆದರೆ ಇದು ಶುದ್ಧೀಕರಣ. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ನಿಮ್ಮ ಹೃದಯಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಇದು ನಿಮ್ಮನ್ನು ಕುಸಿಯಲಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು. ಸೂರ್ಯ ನಿಮ್ಮ ಆತ್ಮ ಮತ್ತು ಅಧಿಕಾರದ ಸಂಕೇತ. ಈ ಅವಧಿಯಲ್ಲಿ ನಿಮ್ಮ ನಾಯಕತ್ವವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ನೀವು ಮೌನವಾಗಿ ದುಡಿದಿದ್ದ ಕ್ಷೇತ್ರಗಳಲ್ಲಿ ಈಗ ಬೆಳಕು ಬೀಳಲು ಆರಂಭವಾಗುತ್ತದೆ. ಜನವರಿ ಅಂತ್ಯದ ವೇಳೆಗೆ ನಿಮ್ಮ ಶ್ರಮವನ್ನು ಗುರುತಿಸುವ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ತೂಕ ಬರುತ್ತದೆ. ನಿಮ್ಮ ನಿರ್ಧಾರಗಳನ್ನು ಇತರರು ಗೌರವಿಸಲು ಪ್ರಾರಂಭಿಸುತ್ತಾರೆ. ಇದು ನಿಧಾನವಾದ ಆದರೆ ದೃಢವಾದ ಏರಿಕೆ. ಚಂದ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ಮಕರ ರಾಶಿಯವರ ಮನಸ್ಸು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಚಿಂತನೆಗಳು ನಡೆಯುತ್ತವೆ. ಇದು ಸಹಜ, ಇದು ಮನಸ್ಸಿನ ಪುನಸ್ಸಮತೋಲನ. ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಕರ್ತವ್ಯದ ಹಿಂದೆ ಮರೆಮಾಡಿದ್ದೀರಿ. ಈಗ ಅವುಗಳನ್ನು ಸ್ವಲ್ಪ ಕೇಳಿಕೊಳ್ಳುವ ಸಮಯ. ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ, ಅದು ಮಹಾಪರಿವರ್ತನೆಯ ಶಿಖರ. ಫೆಬ್ರವರಿ 15, 2026, ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಭಾರ ಇಳಿಯುತ್ತದೆ. ನಿಮ್ಮ ಮೇಲೆ ನೀವಿಟ್ಟಿದ್ದ ಅತಿಯಾದ ಹೊಣೆಗಾರಿಕೆ, ನಿಮ್ಮನ್ನು ನೀವು ದಂಡಿಸಿಕೊಂಡಿದ್ದ ಮನಸ್ಥಿತಿ, ನಿಮ್ಮ ಶ್ರಮದ ಮೇಲೆ ನಿಮಗೇ ಇದ್ದ ಸಂಶಯ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭವಾಗುತ್ತವೆ. ಶಿವನು ಮೌನ ರಕ್ಷಕ.
ಅವನು ನಿಮ್ಮನ್ನು ವೇದಿಕೆಗೆ ಎತ್ತುವುದಿಲ್ಲ, ಆದರೆ ನಿಮ್ಮ ಕಾಲುಗಳ ಕೆಳಗೆ ಗಟ್ಟಿಯಾದ ನೆಲವನ್ನು ಒದಗಿಸುತ್ತಾನೆ. ಈ ದಿನದ ನಂತರ ನೀವು ನಿಮ್ಮೊಳಗೆ ಒಂದು ಹೊಸ ಸ್ಥಿರತೆಯನ್ನು ಅನುಭವಿಸುತ್ತೀರಿ. ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗೃತೆಯ ಜೊತೆಗೆ ಭದ್ರತೆಯ ಸೂಚನೆ ನೀಡುತ್ತದೆ. ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಒತ್ತಡ ಇರಬಹುದು, ಆದರೆ ಇದು ನಿಮ್ಮನ್ನು ದೀರ್ಘಕಾಲ ಯೋಜನೆಗೆ ತರಲು. ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಹಣಕಾಸಿನ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ಭದ್ರ ನೆಲೆಯಾಗುತ್ತವೆ. ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ. ಸಂಬಂಧಗಳ ವಿಷಯದಲ್ಲಿ ಗೌರವ ಮತ್ತು ಗಡಿ ರೇಖೆಗಳು ಸ್ಪಷ್ಟವಾಗುವ ಕಾಲ ಇದು. ನೀವು ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದರೆ ಈಗ ನಿಮ್ಮ ಮೌಲ್ಯವನ್ನು ಇತರರು ಅರಿಯಲು ಪ್ರಾರಂಭಿಸುತ್ತಾರೆ. ಕೆಲವು ಸಂಬಂಧಗಳು ದೂರವಾಗಬಹುದು, ಆದರೆ ಅವು ನಷ್ಟವಲ್ಲ, ಅವು ನಿಮ್ಮ ಆತ್ಮದ ರಕ್ಷಣೆಯ ಭಾಗ. ಶಿವನು ನಿಮ್ಮ ಜೀವನದಿಂದ ನಿಮ್ಮ ಶಕ್ತಿಯನ್ನು ಹೀರಿಕೊಂಡ ಬಂಧನಗಳನ್ನು ತೆಗೆದುಹಾಕುತ್ತಿದ್ದಾನೆ. ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ, ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ. ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ. ಒಂದು ದೀಪವನ್ನು ಹಚ್ಚಿ ನಿಮ್ಮೊಳಗಿನ ದಣಿವನ್ನು ಬೆಳಕಿಗೆ ಒಪ್ಪಿಸಿ. ಸೋಮವಾರಗಳಂದು ಸಾಧ್ಯವಾದರೆ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದು ಶನಿಯ ಕಠಿಣತೆಯನ್ನು ಮೃದುವಾಗಿಸುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ. ನಿಮ್ಮ ಭಾರ, ನಿಮ್ಮ ಪ್ರಾರ್ಥನೆ, ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ನಿಮ್ಮ ಶಕ್ತಿಗೆ ತಕ್ಕಂತೆ ಶ್ರಮಿಸುವವರ ನೆರವಿಗೆ ನಿಲ್ಲುವ ಮನಸ್ಸು ಸಾಕು. ಇದು ಶನಿಯ ನ್ಯಾಯವನ್ನು ಸಂತೃಪ್ತಿಗೊಳಿಸುತ್ತದೆ. ಶಿಸ್ತು, ಸಹನೆ ಮತ್ತು ಸತ್ಯ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು. ಮಕರ ರಾಶಿಯವರೇ, ನೀವು ಒಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಮೌನ ಹೋರಾಟಕ್ಕೂ ಸಾಕ್ಷಿ ಇದ್ದಾನೆ. ನಿಮ್ಮ ನೋವಿಗೂ ಕಾರಣವಿತ್ತು, ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ. ಈ ಅವಧಿ ನಿಮ್ಮ ಜೀವನಕ್ಕಾಗಿ. ಶಿವ ನಿಮ್ಮ ದಾರಿಯೆಂದು ಬದಲಾಯಿಸುತ್ತಿದ್ದಾನೆ. ನೀವು ಈಗ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ನಂಬಿಕೆಯಿಡಿ. ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ನಿಮ್ಮ ಜೀವನದ ಅಡಿಪಾಯ ಬಲವಾದ ಸಮಯ ಎಂದು ಕರೆಯುತ್ತೀರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ, ಜೀವನಕ್ಕೆ ಸ್ಥಿರತೆ ದೊರಕಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ. ನಿಮ್ಮ ದಾರಿ ದೃಢವಾಗಲಿ. ಹರ ಹರ ಮಹಾದೇವ. ಧನ್ಯವಾದಗಳು.